ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಲ್ಕೊಳ್ಳೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀನು ಹೋಗೋದ್ ಮಲ್ಕೊಂಡು ನಾನು ಬರ್ತೀನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮಮ್ಮಿ? ಏನೂ ಇಲ್ಲ. ನಂಗೆ ಗೊತ್ತು ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಹೌದಾ? ಏನು ಹೇಳು ನೋಡೋಣ. ಅದು ಪಪ್ಪಂಗೆ ಏನ್ ಗಿಫ್ಟ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ನಾನು ಯಾಕೆ ಪಪ್ಪನ ಗಿಫ್ಟ್ ಕೊಡ್ಲಿ? ಯಾಕಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡ್ಬೇಕು ತಾನೆ? ಏ ಚೋಟು, ಈ ವ್ಯಾಲೆಂಟೈನ್ಸ್ ಡೇ ನಿನಗೆ ಹೋಗುತ್ತೋ? ನಮ್ಮ ಸ್ಕೂಲಲ್ಲಿ ಅಣ್ಣ ಅಂದಿರಿ ಇದಾರಲ್ಲ, ಅವ್ರು ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡೆ. ಗೊತ್ತಾಯ್ತು ಬಿಡು. ಗಂಡ ಹೆಂಡತಿ ಗಿಫ್ಟ್ ಕೊಡ್ತಾರಂತೆ, ಹೆಂಡತಿ ಗಂಡಂಗೆ ಗಿಫ್ಟ್ ಕೊಡ್ತಾರಂತೆ, ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಂತೆ. ಕರೆಕ್ಟ್. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು ಮಮ್ಮಿ? ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಇನ್ನೇನು ಹೇಳಿ ಅರ್ಥ ಮಾಡಿಸೋದು ನಾನು? ಮಮ್ಮಿ ಹೇಳಿ ಮಮ್ಮಿ, ಅರ್ಥ ಆಗುತ್ತೆ. ಸರಿ ಆಯ್ತು. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಪ್ರೇಮಿಗಳ ದಿನ. ಪ್ರೇಮಿಗಳ ಅಂದ್ರೆ ಯಾರು ಮಮ್ಮಿ? ಅಂದ್ರೆ ಪ್ರೀತಿಸೋರ್ ದಿನ. ಈಗ ನಾನು ನಿಮ್ಮ ಅಪ್ಪನ ಹೆಂಗೆ ಪ್ರೀತಿ ಮಾಡ್ತೀನಿ, ಪಪ್ಪ ನನ್ನನ್ನು ಪ್ರೀತಿ ಮಾಡ್ತಾರೆ. ಸೊ ನಾವು ನಮ್ಮ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ, ಕೇರನ್ನು ತೋರಿಸ್ಕೊಳ್ಳೋಕೆ ಡೆಡಿಕೇಟ್ ಮಾಡಿರೋಂಥ ದಿನ. ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಲ್ಲ. ಕರೆಕ್ಟ್ ಕಂದ. ಈಗ ನೀನು ನನ್ನನ್ನು ಪ್ರೀತಿ ಮಾಡ್ತೀಯ ಅಂತ ಹೇಳ್ಕೊಳಕ್ಕೆ ಮದರ್ಸ್ ಡೇ, ಪಪ್ಪ ನಿನ್ನನ್ನು ಪ್ರೀತಿ ಮಾಡ್ತಾರೆ ಅದೇನು ಹೇಳ್ಕೊಳಕ್ಕೆ ಫಾದರ್ಸ್ ಡೇ. ನಾವು ನಿನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳೋಕ್ಕೆ ಚಿಲ್ಡ್ರನ್ಸ್ ಡೇ. ಅದೇ ಥರ ನಾನು ಪಪ್ಪನ ನನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದಕ್ಕೆ ವ್ಯಾಲೆಂಟೈನ್ಸ್ ಡೇ. ಓ, ನಾನು ಅಷ್ಟೊತ್ತಿಂದ ಕಾಯ್ತಿದ್ದೆ. ಎಲ್ಲೋಗಿದ್ರಿ? ಅದು ನಾನು ಮತ್ತೆ ಮಿಂಚು ಹಾಗೆ ಸುತ್ತಾಡ್ಕೊಂಬರೋಕ್ಕಿದ್ದೆ ಅಲ್ಲ ಪುಟ್ಟಿ? ಹ್ಞೂ ಅಮ್ಮ. ಅಲ್ಲ ನೀವೇನು ಅದು ಫಂಕ್ಷನ್ಗೆ ಹೋಗಿದ್ದು ಬಂದ್ರಾ? ಹೇಳಿದ್ರೆ ನಾನು ಬರ್ತಾ ಇದ್ನಲ್ಲ. ಇಲ್ಲ, ನಾನು ಫಂಕ್ಷನ್ಗೆ ಹೋಗಿರ್ಲಿಲ್ಲ. ಹಾಂ, ಇವತ್ತು ಸ್ಪೆಷಲ್ ಅಲ್ವಾ, ನಿಮಗೋಸ್ಕರ ರೆಡಿ ಆಗಿದ್ನಿ. ಭೂಮಿಕಾ, ಇದೇನು ನೀವು ಮಕ್ಕಳ ಮುಂದೆ ಮಲ್ಕೊಳ್ಳೋಣ ನಡೀರಿ. ಏನು ಮಲ್ಕೊಳ್ಳೋಣ? ನಾನು ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗಿದ್ದೀನಿ, ಮಲ್ಗೋಕ್ಕಲ್ಲ. ಪ್ಲೀಸ್ ಮಕ್ಕಳು. ಗೌತಮ್ರೆ, ಏನು ನಿಮಗೆ ನೆನಪಿಲ್ವಾ ಇವತ್ತೇನು ಅಂತ? ಇವತ್ತೇನ್ರಿ ಸ್ಪೆಷಲ್ಲು? ಏನು ಸ್ಪೆಷಲ್ ಇವತ್ತು? ಇವತ್ತು ಯಾವ ದಿನ ನೆನ್ಪು ಮಾಡ್ಕೊಳ್ಳಿ. ಇವತ್ತು ಮಂತ್ ಫೆಬ್ರವರಿ, ಡೇಟ್ 14th. ಎಕ್ಸಾಕ್ಟ್ಲಿ. ಸೊ ನನ್ನ ಹುಡ್ದಬ್ಬ ಅಲ್ಲ, ನಿಮ್ಮದು ಅಲ್ಲ, ಮಕ್ಕಳ ಬರ್ಡೇ ಅಲ್ಲ, ನಮ್ಮ ಅಪ್ಪಂದು ಬರ್ಡೇ ಅಲ್ಲ, ನಮ್ಮ ಅಮ್ಮಂದು ಬರ್ಡೇ ಅಲ್ಲ, ನಿಮ್ಮ ಅಪ್ಪ ಅಮ್ಮಂದು ಬರ್ಡೇ ಅಲ್ಲ. ಏನು ಸ್ಪೆಷಲ್ ನಂಗೆ ಅರ್ಥ ಆಗ್ತಿಲ್ಲ. ನಮ್ಮ ತಾತ ಹುಟ್ಟಿದ್ರು. ಹೌದಾ? ಏನ್ರಿ ನೀವು, ನಮ್ಮ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ದಿವಸ ಹೇಳಿಲ್ಲ ಫೆಬ್ರವರಿ 14th ನಿಮ್ಮ ತಾತನ ಹುಡ್ದಬ್ಬ ಅಂತ. ನಿಮ್ಮ ಜೊತೆಗೆ ಸೇರ್ಕೊಂಡು ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ನಲ್ಲ. ನೀವು ನನ್ನ ನಾಡ್ಕೋತಿದ್ದೀರಲ್ವಾ, ನಿಮಗೆ ಗೊತ್ತು ಇವತ್ತೇನು ಅಂತ? ಇಲ್ಲ ರೀ, ನಿಜವಾಗ್ಲೂ ಗೊತ್ತಿಲ್ಲ. ನಡೀರಿ ಮಲ್ಕೊಳ್ಳೋಣ. ಮಲ್ಕೊಳ್ಳೋಣ? ಇದೇನು ಫರ್ಮ? ಯಾಕೆ? ನನ್ನ ಗಂಡ ಎಲ್ಲರ ಥರ ಅಲ್ಲ, ಸ್ಪೆಷಲು ಅಂತ ಅನ್ಕೊಂಡಿದ್ದೆ. ಬಟ್ ನೀವು ಎಲ್ಲರ ಥರನೇ ಆಗ್ಬಿಟ್ರಿ. ನಿಮಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ರೆಡಿಯಾಗಿ ಯಾಕೆ ಬೇಕಿದೆಲ್ಲ ಬನ್ರಿ ಇಲ್ಲಿ. ಫೆಬ್ರವರಿ 14th ಬರೀ ನಿಮ್ಮ ತಾತನ ಬರ್ಡೇ ಅಲ್ಲ, ನಮ್ಮ ತಾತಂದು ಬರ್ಡೇ. ಬನ್ನಿ ಬನ್ನಿ. ಸರ್ಪ್ರೈಸ್ ಸ್ಟಾರು, ಸರ್ಪ್ರೈಸ್ ಕೊಡ್ತಿದ್ದೀರಾ? ಹೌದು.
ಬನ್ನಿ ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಬನ್ನಿ. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಇದನ್ನೆಲ್ಲ ಯಾವಾಗ ರೆಡಿ ಮಾಡಿದ್ರಿ? ಇಷ್ಟೊತ್ತು ನಾನು ಮಿಂಚು ಇದನ್ನೇ ಮಾಡ್ತಾ ಇದ್ದಿದ್ದು. ಸುಮ್ಮನೆ ಸುಳ್ಳು ಹೇಳಿದ್ದು ಹೊರಗಡೆ ಹೋಗಿದ್ವಿ ಅಂತ. ಇದೆಲ್ಲ ಐಡಿಯಾ ಕೊಟ್ಟಿದ್ದು ಇವಳೇನೆ. ಸೀರಿಯಸ್ಲಿ? ಅಮ್ಮ ಪಪ್ಪ ಇದನ್ನೆಲ್ಲ ನಿಮ್ಗೋಸ್ಕರನೇ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು. ವೆಲ್ಕಮ್. ಛೇ, ಕೇಕ್ ಒಂದಿಲ್ಲ, ಇದಿದ್ರೆ ಕಂಪ್ಲೀಟ್ ಆಗ್ಬಿಟ್ರೆ. ಅದು ಬರ್ತಿದೆ. ಹೌದಾ? ಎಲ್ಲಿ? ಅದು ನೋಡಿ ಬಂದೇ ಬಿಡ್ತು. ಓ ಪುಟಿ, ಇವರಿಬ್ರು ಸೇರ್ಕೊಂಡು ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ರಲ್ಲ, ನೋಡಿದೆ. ಅಂಡ್ ಈ ಸರ್ಪ್ರೈಸ್ ಐಡಿಯಾ ನಿಮ್ ಸುಪುತ್ರಂದ. ಹೌದೇನೋ? ಹ್ಞೂ ಪಪ್ಪ. ಓಹೋ, ಥ್ಯಾಂಕ್ ಯು ಸೋ ಮಚ್ ಕಣ. ಹೆಂಗೆ ನಾವು? ಸೂಪರ್ ಕಣ. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಯು ಟು. ಥ್ಯಾಂಕ್ ಯು ಸೋ ಮಚ್. ಕೇಕ್ ಕಟ್ ಮಾಡೋಣ. ಹಾ, ಆಯ್ತಪ್ಪ, ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಅಮೃತಧಾರೆ ನನ್ನೊಲವ ಅಮೃತಧಾರೆ